ವೀಕ್ಷಕರೇ, ನಾನಿಲ್ಲಿ 2 ಮ್ಯಾಗಿ ಪ್ಯಾಕೆಟ್ಗಳನ್ನು ತಗೊಂಡಿದ್ದೇನೆ ಬೇಲ್ ಮಾಡೋದಕ್ಕೆ. ಅವುಗಳನ್ನು ಪ್ಯಾಕೆಟಲ್ಲಿಯೇ ಸ್ವಲ್ಪ ಕ್ರಷ್ ಮಾಡೋಣ. ಕ್ರಷ್ ಮಾಡಿರುವಂಥ ನೂಡಲ್ಸನ್ನು ಒಂದು ಬೌಲಿಗೆ ಹಾಕ್ಕೊಂಡು, ಹಾಗೇನಾದರೂ ದಪ್ಪ ಅನಿಸಿದರೆ ಮತ್ತೆ ಒಂದು ಸಾರಿ ಪುಡಿ ಮಾಡ್ಕೊಳ್ಳೋಣ. ಈ ಬೇಲ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ನೂಡಲ್ಸನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನೂಡಲ್ಸ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೂ ರುಚಿಯಾಗಿರುತ್ತೆ. ವೀಕ್ಷಕರೇ, ಯಾರು ಈ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಸಹ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ದಯವಿಟ್ಟು ತಿಳಿಸಿ. ಈಗ ಮ್ಯಾಗಿ ಸ್ವಲ್ಪ ಹುರಿದಾಗಿದೆ. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ಬ್ರೌನ್ ಆಗ್ತಾ ಇದ್ದಾಗೇ ಸ್ವಲ್ಪ ಒಂದು 2 ಟೀ ಸ್ಪೂನ್ದಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಮುಚ್ಚಿಡಬೇಕು. ಏಕೆಂದರೆ ಸ್ವಲ್ಪ ಮೆತ್ತಗಾಗಬೇಕು, ಇಲ್ಲ ತುಂಬ ಹಾರ್ಡಾಗಿಬಿಡುತ್ತೆ. ನೋಡಿ, ಈಗ 2 ಟೀ ಸ್ಪೂನ್ದಷ್ಟು ನೀರು ಹಾಕಿ ಲಿಡ್ಡನ್ನು ಮುಚ್ಚಿಟ್ಟಿದ್ದೇನೆ. ಈಗ ನಂತರ ಒಂದು ಬೌಲಿಗೆ ನೂಡಲ್ಸನ್ನು ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಒಂದು ಸಾರಿ ಕಲಿಸ್ಬೇಕು. ಹಾಗೆ ನಂತರ ಟೊಮೆಟೊನ ಸೇರಿಸಿ ಸಹ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮ್ಯಾಗಿ ಬೇಲ್ಗೆ ಬೇರೆ ಯಾವುದೇ ಮಸಾಲೆಯನ್ನು ಹಾಕ್ತಾ ಇಲ್ಲ, ಈ ನೂಡಲ್ಸ್ ಮಸಾಲೆಯನ್ನೇ ಹಾಕ್ತಾ ಇದ್ದೀನಿ. ಇದೇ ಸಾಕಷ್ಟು ರುಚಿಯನ್ನು ಕೊಡುತ್ತೆ. ಹಾಗೆ ಇಲ್ಲಿ ಬೇಕಾಗಿರೋದು ನಮಗೆ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ. ಈ ಬೇಲಿಗೆ ಒಂದು ಸಾರಿ ಚೆನ್ನಾಗಿ ಕಲಸಿ ಆದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆದಮೇಲೆ ಒಂದು 1/4 ನಿಂಬೆಹಣ್ಣನ್ನು ಹಿಂಡಿದರೆ ಆಯಿತು. ಮ್ಯಾಗಿ ಬೇಲ್ ರೆಡಿ ಆಯಿತು. ಈ ನನ್ನ ಮ್ಯಾಗಿ ಬೇಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು